ದೇಶದ ರಾಜಕಾರಣದಲ್ಲಿ ಯಾರು ಯಾವಾಗಲೂ ಬಲಿಷ್ಠವಾಗಿ ಇರಲು ಸಾಧ್ಯವಿಲ್ಲ. ಇನ್ನು ಜನರ ಭಾವನೆಗಳ ವಿರುದ್ಧವಾಗಿ ಆಡಳಿತ ನಡೆಸಿದ್ರೆ ಮತ್ತೆ ಜನರನ್ನ ಕಡೆಗಣಿಸಿದ್ರೆ ದೇಶದ ಜನ ಎಲ್ಲರಿಗೂ ಬುದ್ಧಿ ಕಲಿಸ್ತಾರೆ, ಈಗಲೂ ಕೂಡ ಕಲಿಸ್ತಾರೆ ಎಂದು ಲೋಕೋಪಯೋಗಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಕೇಂದ್ರ ಸರ್ಕಾರದ ವಿರುದ್ಧ ಖಡಕ್ ಆಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ದೇಶಾದ್ಯಂತ ಭಾರಿ ಸಂಚಲನ ಮೂಡಿಸ್ತಾ ಇರೋ ಕಾಕ್ರೋಚ್ ಜನತಾ ಪಾರ್ಟಿ ಕುರಿತು ಬಾಗಲಕೋಟೆಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಪ್ರಸಕ್ತ ರಾಜಕೀಯ ಹಾಗೂ ಆರ್ಥಿಕ ಪರಿಸ್ಥಿತಿಯ ಕುರಿತು ಗಂಭೀರವಾಗಿ ವಿಶ್ಲೇಷಿಸಿದ್ರು. ಇನ್ನು ದೇಶದ ಜನ ಯಾವುದೇ ಒಂದು ಪಕ್ಷಕ್ಕೆ ಒಂದು ಹಂತದವರೆಗೆ ಬೆಂಬಲವನ್ನ ನೀಡ್ತಾರೆ, ಆದ್ರೆ ಆಡಳಿತಗಾರರ ನಿರ್ಲಕ್ಷ್ಯ ಮತ್ತು ಉದಾಸೀನತೆ ಮಿತಿ ಮೀರಿದ್ರೆ ಜನರೇ ಬದಲಾವಣೆಯನ್ನ ತರ್ತಾರೆ. ಈ ದೇಶದ ಇತಿಹಾಸದಲ್ಲಿ ಜನ ದೊಡ್ಡ ದೊಡ್ಡ ನಾಯಕರನ್ನೇ ಸೋಲಿಸಿದ್ದಾರೆ. ಕಾಂಗ್ರೆಸ್ನಲ್ಲಿ ಇಂದಿರಾ ಗಾಂಧಿ ಅವರನ್ನೇ ಸೋಲಿಸಿದ್ರು, ಇನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರನ್ನ ಸೋಲಿಸಿದ್ದಾರೆ, ಮೊರಾರ್ಜಿ ದೇಸಾಯಿ ಇದ್ದಾಗಲೂ ಕೂಡ ಜನ ಸೋಲಿಸಿದ್ರು. ಇದರ ಅರ್ಥ ಏನಂದ್ರೆ ರಾಜಕಾರಣದಲ್ಲಿ ಯಾರು ಯಾರನ್ನು ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು. ಇವತ್ತು ದೇಶದಲ್ಲಿ ಕೋಟ್ಯಾಂತರ ಯುವಕರಿಗೆ ಉದ್ಯೋಗ ಇಲ್ಲದೆ ಬೀದಿಗೆ ಬಂದಿದ್ದಾರೆ. ಸರ್ಕಾರಗಳು ಉದ್ಯೋಗ ನೀಡುವ ಪ್ರೋಗ್ರಾಂಗಳನ್ನ ಹಾಕೊಳ್ಬೇಕು ಎಂದು ಸಚಿವರು ಕಿವಿ ಮಾತನ್ನ ಹೇಳಿದ್ರು. ಕೇವಲ 3 ದಿವಸದಲ್ಲಿ ಇಷ್ಟೊಂದು ದೊಡ್ಡ ಸಂಚಲನ ಸೃಷ್ಟಿಯಾಗಿದೆ ಎಂದ್ರೆ ದೇಶದ ಜನ ಪರ್ಯಾಯ ಅವಕಾಶಕ್ಕಾಗಿ ಕಾಯ್ತಾ ಇದ್ದಾರೆ ಎಂದರ್ಥ. ಮೋದಿ ಅವರು ಹಾಗೂ ಅವರ ಸರ್ಕಾರ ಜನರಿಗೆ ನಿಜವಾಗಿ ಏನು ಬೇಕೋ ಆ ನಿಟ್ಟಿನಲ್ಲಿ ಕಾರ್ಯಕ್ರಮ ಹಾಕೊಂಡು ಕೆಲಸ ಮಾಡಬೇಕು. ಈ ಸಂಚಲನವನ್ನ ನೋಡಿ ಬಿಜೆಪಿಯವರು ವಿಚಲಿತರಾಗಿದ್ರು. ಇದಕ್ಕಾಗಿ ಸಿಜೆಪಿ ಅವರ ಸಾಮಾಜಿಕ ಜಾಲತಾಣಗಳಲ್ಲಿ ಎಕ್ಸ್ ಖಾತೆಗಳನ್ನ ಸ್ಟಾಪ್ ಮಾಡಿಸ್ತಾ ಇದ್ದಾರೆ. ಈಗಲಾದ್ರೂ ಎಚ್ಚೆತ್ಕೊಂಡು ದೇಶಕ್ಕೆ ಏನ್ ಅವಶ್ಯಕತೆ ಇದೆಯೋ ಅದನ್ನ ಮಾಡ್ಲಿ ಎಂದ್ರು. ಇನ್ನು ಕಾಕ್ರೋಚ್ ಪಾರ್ಟಿಗೆ 40% ಫಾಲೋವರ್ಸ್ ಪಾಕಿಸ್ತಾನದಿಂದ ಇದ್ದಾರೆ ಎಂಬ ಬಿಜೆಪಿಗರ ಆರೋಪಕ್ಕೆ ಸತೀಶ್ ಜಾರಕಿಹೊಳಿ ತಮ್ಮದೇ ಶೈಲಿಯಲ್ಲಿ ವ್ಯಂಗ್ಯವಾಡಿದ್ರು. ಪಾಕಿಸ್ತಾನದವರು ಇದ್ದಾರೆ ಎಂದು ಒಂದು ಮಾತು ಹೇಳಿದ್ರೆ ಮುಗ್ದು ಹೋಯ್ತಲ್ಲ, ಜನರ ಗಮನವನ್ನ ಬೇರೆಡೆಗೆ ಸೆಳೆಯಲು ಇರುವ ಸುಲಭ ಉಪಾಯ ಇದು. ಇನ್ನು ಬಾಗಲಕೋಟೆಗೆ ಹೋಗೋ ಬದಲು ದಾರಿ ತಪ್ಪಿ ಗದಗದ ಕಡೆಗೆ ಹೋಗ್ಬಿಡೋ ಹಾಗೆ ಇವರು ಪಾಕಿಸ್ತಾನದ ಜಪ ಕೂಡ ಹಾಗೆ ಎಂದು ತಿರುಗೇಟನ್ನ ನೀಡಿದ್ರು. ಸಿದ್ದರಾಮಯ್ಯನವರು ಕಾಕ್ರೋಚ್ ಜನತಾ ಪಾರ್ಟಿ ಟಿ ಶರ್ಟ್ ಪ್ರದರ್ಶನದ ಮೂಲಕ ಬೆಂಬಲ ನೀಡಿದ ವಿಚಾರವಾಗಿ ಪ್ರತಿಕ್ರಿಯಿಸಿದ ಅವರು ಖಂಡಿತವಾಗಿ ಎಲ್ಲರೂ ಮಾಡೇ ಮಾಡ್ತಾರೆ. ಇವತ್ತು ದೇಶದ ಯುವಕರು ಮತ್ತು ಬಡವರ ಹಿತದೃಷ್ಟಿಯಿಂದ ಎಲ್ಲರೂ ಒಂದೇ ಪ್ಲಾಟ್ಫಾರ್ಮ್ ನಲ್ಲಿ ಬರ್ತಾ ಇದ್ದಾರೆ. ಎಲ್ರಿಗೂ ಇದ್ದ ಅವಶ್ಯಕತೆ ಇದೆ. ಇನ್ನು ಬಿಜೆಪಿ ಬಲಿಷ್ಠ ಇರಬಹುದು, ಕೇಂದ್ರದಲ್ಲಿ 15 ವರ್ಷಗಳಿಂದ ಅಧಿಕಾರದಲ್ಲಿ ಇರಬಹುದು ಮತ್ತು ಅನೇಕ ರಾಜ್ಯಗಳಲ್ಲೂ ಕೂಡ ಅವರದೇ ಆಡಳಿತ ಇರಬಹುದು, ಆದ್ರೆ ಬಲಿಷ್ಠ ಅನ್ನೋದು ಯಾವಾಗ್ಲೂ ಶಾಶ್ವತವಾಗಿ ಇರೋದಕ್ಕೆ ಆಗೋದಿಲ್ಲ ಎಂದು ಸಚಿವ ಸತೀಶ್ ಜಾರಕಿಹೊಳಿ ಅವರು ಸ್ಪಷ್ಟಪಡಿಸಿದ್ರು.